ಲಕ್ಷ್ಮಿ ತಂಗಿ ಕಾಲೇಜಿಗೆ ಹೋದಳೆ. ಹೌದು, ಮಹಾರಾಜ ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಬರ್ಬೇಕಾದ್ರೆ ಭದ್ರ ಕರೆದುಕೊಂಡು ಬರ್ತೀನಿ ಅಂತ ಹೇಳೋಗಿದ್ದ. ಹಾಗಾದ್ರೆ ನಾನೀಗ ಕಬ್ಬು ಬೆಳೆಗಾರ ಸಮಾವೇಶಕ್ಕೆ ಹೊರಟಿದ್ದೇನೆ. ನಮ್ಮ ಬರುವ ತಡವಾದರೂ ಬಸವಂತನು ಕಳಿಸಿಕೊಡುತ್ತೇನೆ. ಹೌದೇ ರೀ, ಇಂದು ರೈತರ ಸಮಾವೇಶದಲ್ಲಿ ರೈತರೆಲ್ಲರನ್ನು ಒಗ್ಗೂಡಿಸಿ ಕ್ರಾಂತಿ ಹೋರಾಡುವಂತೆ ನೀವು ಭಾಷಣ ಮಾಡಿದ್ರಲ್ಲ, ಅದನ್ನು ಕೇಳಿ ಈ ಸರ್ಕಾರ ಕಣ್ತೆರೆದು ನೋಡಿ ರೈತರ ಸಹಾಯಕ್ಕೆ ಬರಬಹುದು. ಏನಂತೀರಾ? ಇದೆಂತ ಮಾತೆ ಲಕ್ಷ್ಮಿ ನನ್ನದು. ನಿನ್ನ ಪ್ರತಿಯೊಂದು ಅರ್ಥಗರ್ಭಿತ ಮಾತನ್ನು ಕೇಳಿದರೆ ನಿನ್ನನ್ನು ನಾನು ಒಂದು ಕ್ಷಣವೂ ಕೂಡ ಬಿಟ್ಟಿರುವಾಗಿಲ್ಲ. ನಿನ್ನಂತ ಸತ್ಯವನ್ನು ಪಡೆಯಬೇಕಾದರೆ ನಾನಾವ ಜನ್ಮದ ಪುಣ್ಯ ಮಾಡಿವನು ನಾ ಕಾಣೆ. ನಗುನಗುತ್ತ ಕಳಿಸಿಕೊಡು ನನ್ನನ್ನು. ನೋಡಿ, ಆ ಸೂರ್ಯನಿಗೆ ಕಿರಣಗಳೇ ಸಾಕ್ಷಿ, ಚಂದ್ರನಿಗೆ ಸಾಗರವೇ ಸಾಕ್ಷಿ, ನಿಮ್ಮ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಈ ಲಕ್ಷ್ಮಿಯೊಂದಿಗೆ ಹೆಜ್ಜೆ ಹಾಕಿ ಹೋಗ್ಬಾರ್ದೇ ನೀವು? ನವಿಲಂತೆ ದರ್ಪಿಸುವ ನಾರಿಯ ಮಾತು ಅಲ್ಲ ಕಲಿಯಬಹುದೇ? ಕುಸ್ತಿ ಮುಗಿಸಿಕೊಂಡು ಈಗ ಬಂದೇನಪ್ಪ ಸಹೋದರ. ಹೌದಣ್ಣ, 60 ಕೆಜಿ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ ಗಳಿಸಿ ಖಡ್ಗನ ತಗೊಂಡು ಬಂದಿದ್ದೆ ನೋಡೋಣ. ಸಂತೋಷ ಸಹೋದರ. ನಿನ್ನಂತ ತಮ್ಮನನ್ನು ಪಡೆಯುವುದರಲ್ಲಿ ಈ ಜಮೀನ್ದಾರ ಮನೆತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ದಾರಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಸಿರಿರಕ್ಷೆ. ಹೌದಣ್ಣ, ನೀವು ಕೈ ತುತ್ತು ಊಟ ಬಡಿಸಿದ್ರಲ್ಲ, ನನ್ನ ಮೈಯಲ್ಲಿ ಶಕ್ತಿ ಹರಿಯುವುದು ನಿಮ್ಮ ಕೈ ತುತ್ತಿನಿಂದ. ಈ ಕೈ ತುತ್ತಿಗೆ ಏನಾದರೂ ಯಾವ ಬಡ್ಡಿ ಮಗಳ ಅಡ್ಡ ಬಂದಿದ್ದಾರೆ ಅವರ ಕೈಯನ್ನ ಕತ್ತರಿಸಿ ಬಿಡ್ತೀನಲ್ಲ. ಹೌದು ತಮ್ಮ, ನೀನು ತಂಗಿಯನ್ನು ಕರೆಯಲಿಕ್ಕೆ ಹೋಗು. ಆಯ್ತಣ್ಣ, ಹೋಗಿ. ನಾನು ಹೊರಗಡೆ ಹೋಗಿ
ಮನೆ ಕಡೆ ಜೋಪಾನ. ಇದ್ಯಾವದಲ್ಲಿ ನನ್ನೂರಿನ ನಲ್ಲೆ. ಆಹಾ, ಇವಳಲ್ಲಿ ಅದೆಂತ ಅದ್ಭುತದ ಸೌಂದರ್ಯದ ಸೊಬಗು ತುಂಬಿದೆ. ಏನಿವಳ ಮೈ ಮಾಟ, ಮೋಹಕದ ಕುಡಿ ನೋಟ. ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿ ಗೋಲಾಬಿ. ಆ ಬೇಲೂರ ಸಿಲಿಬಾಲಿಕೆಯ ಜೀವಂತ ಕಲೆ ಇವಳ ಮೈ ತುಂಬಿಕೊಂಡಿದೆ. ನಿಮ್ಮ ಸುಂದರಿಯ ಅಗಾಧ ಸೌಂದರ್ಯ ಇಂದು ನನ್ನ ಮನದಾಳದಲ್ಲಿ ಹೂಡಿಗಿರುವ ಸೂಕ್ತ ಕಾವಣಗಳನ್ನು ಬಡೆದೆಪ್ಪಿಸಿದೆ. ಇವಳನ್ನು ಅತ್ತಿ ಮುಟ್ಟಿಸೆಂದ ಏನೇ ಆಗಲಿ ಇದು ಒಳ್ಳೆಯ ಸಮಯ. ನನ್ನ ಆಸೆ ಈಡೇರಿಸಿಕೊಳ್ಳಬೇಕು. ಲಕ್ಷ್ಮಿ, ಯಾರವರು? ನಾನೇ ಚಿನ್ನ, ಅನೇಕ ಡಬ್ಬೆಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ್. ಅದೇ ರೀ, ಇಲ್ಲಿಗೆ ಬಂದ ಕಾರಣ? ಬಂದ ಕಾರಣ ಲಕ್ಷ್ಮೀ ಪುತ್ರನಾದ ಒಬ್ಬ ಯುಗ ಪುರುಷ ಹರ್ಷದಿಂದ ಒಂದು ಸ್ತ್ರೀ ಯತ್ನದ ಕಡೆಗೆ ಧಾವಿಸಿ ಬಂದನೆಂದರೆ ಈಗ ಬಂದ ಕಾರಣ ಕೇಳುವ ನಿನ್ನ ಮಾತು ನನಗೆ ಆಶ್ಚರ್ಯವೇ ಸರಿ ಲಕ್ಷ್ಮಿ, ಆಶ್ಚರ್ಯವೇ ಸರಿ. ಯಾಕೆ ಈ ರೀತಿ ನಗ್ತಾ ಇದ್ದೀರಾ? ನಿಮ್ಮ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀವು ವ್ಯರ್ಥ ಸಮಯ ಕಳೆದರೆ ಒಡೆದ ಮುತ್ತು ಕಳೆದ ಹೊತ್ತು ಮತ್ತು ಬರುವುದಿಲ್ಲ ಲಕ್ಷ್ಮಿ. ಬೇಗ ನನ್ನ ಮಾತಿಗೆ ಗಮನ ಕೊಡು. ಅಂದ್ರೆ ಚಂದ್ರನಿಗೆ ಚಕೋರಿ ಹಾಗೆ ಚಂದ್ರಕಾಂತನ ವಿನಂತಿಗೆ ನೀ ಸಮ್ಮತಿ ನೀಡಿದರೆ, ನೀ ಪ್ರೀತಿಯ ರಾಗ ಹಾಡಿದರೆ ನಿನ್ನಡಿಗೆ ಬಂಗಾರದ ಹೂವನ್ನು ಕುಸುಮ ಕೋಮಲಗಳ ಕೈ ಹಿಡಿದು ಸುಂದರಾಂಗಿ ಕುಸುಮ ಕೋಮಲಗಳ ಕೈ ಹಿಡಿದು ಸಂಭ್ರಮದಿಂದ ನನ್ನ ಅಡಿಗೆ ಬರ ಮಾಡಿಕೊಳ್ಳುವೆ. ಚಂದ್ರಕಾಂತ್ ಚಕ್ರವರ್ತಿ, ಚಂದ್ರನ ಚಲನ ರೂಪಕ್ಕೆ ಮರಳಾಗಿ ಕೋತಿಯಂತೆ ಈ ರೀತಿ ಕುಣಿದಾಡಿದ್ರೆ ಕುಣಿಯುವ ನನ್ನ ಕಾಲನ್ನು ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ, ಎಚ್ಚರ. ಲೇ, ನನಗೆ ಎಚ್ಚರಿಗಳ ಹುಚ್ಚು ಹೆಣ್ಣೆ. ಹಚ್ಚ ಕನ್ನಡ ಬರದ ನಿನ್ನ ಗಂಡನೊಬ್ಬ ಹುಚ್ಚನೆಂದು ಗೊತ್ತಿದ್ದರು ನನ್ನ ಕಾಲು ಕೈತನೆಂದು ಹೇಳ್ತೀಯ ಹೆಣ್ಣೆ. ನಾನ್ಯಾರು ಗೊತ್ತೇ? ಚೆನ್ನಾಗಿ ಗೊತ್ತು. ಆ ಮಾತೆಯ ನುಡಿಯನ್ನು ಅರ್ಥ ಮಾಡಿಕೊಳ್ಳದೆ ರಾಮನ ಪಿತ್ತವನ್ನು ನೆತ್ತಿಗೆಳಿಸಿಕೊಂಡ ಮತಹೀನ ಅಂತ. ನನ್ನ ಪತಿಯಾದ ಸ್ತ್ರೀಯ ಮೇಲೆ ಕಾಮದ ಕಣ್ಣು ಹಾಕುವ ಕತ್ತೆ ಅಂತ. ಹಾಲಿನ ಹೆಡೆಯಲ್ಲಿ ಬಡಿಗೆ ನಿಲ್ಲಿಸಬಲ್ಲ ಚಲದಂಕ ಮಲ್ಲನಿಗೆ ಕತ್ತಿಯೊಂದು ಉಚ್ಚರಿಸಿದ ಹುಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಕೈ ಬಿಟ್ಟವನ ಚಂದ್ರಕಾಂತ್ ಇಡೀ ನಾಡಿ ನಡುಗುತ್ತಿರುವಾಗ ಹೀರೆಂದು ನೋಡಿದರೆ ನಿನ್ನ ಹೆಣ್ಣತನ ಮಣ್ಣು ಸೇರುವುದು ಜೋತೆ. ನಾನು ಯಾರು ಗೊತ್ತಾ? ನಿಜ ಭಾರತಿ ಗರತಿ ಗಂಗವನ ಮಗಳು. ಅದು ಅಲ್ಲದೆ ಮಹಾಪುರುಷ ರಂಗನಾಥನ ಮಡದಿ. ಈ ನನ್ನ ಪತಿವ್ರತ ಶಕ್ತಿಗೆ ಆ ಮೃತ್ಯು ಕೂಡ ಹೆದರಿ ಹೋಗುತ್ತೆ. ಅದಕ್ಕೆ ನೀ
ಉಪಯೋಗಿಸಲು ಬಂದ್ರೆ ನಿನ್ನ ಮರುನಾಮಿ ಅದಿದ್ದು ಎಚ್ಚರ. ಲಕ್ಷ್ಮಿ, ಸಾವಿರಾರಿನ ಶಕ್ತಿವಂತ ಭುಜಬಲದ ಪರಾಕ್ರಮಿ ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತ್ ಚಕ್ರವರ್ತಿ ಮಾತನ್ನು ತಿರಸ್ಕರಿಸಬೇಡ. ನೀ ನನ್ನ ಮಾತುಗಳಿಗೆ ನನ್ನ ಮನವರಿಸಿ ನೀನಾದರೆ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನನ್ನು ವಜ್ರಗಜದ ಸುವರ್ಣ ಮಂಚದ ಮೇಲೆ ತೂಗುವೆನು. ಮಹಾಲಕ್ಷ್ಮಿ ಬಂದ ವಿರಾಟನ ಸತಿ ಸೈತ್ರೇದಿಯಂತೆ ನನ್ನನ್ನು ಹೆದರಿಸಬೇಡ. ನಾನು ಅದಕ್ಕೆ ಹೆದರುವ ಹೇರಿಯಲ್ಲ. ಚಂದ್ರಕಾಂತ, ನೀ ತೋರಿಸುವ ಈ ಸುವರ್ಣ ಮಂಚ ಸುವರ್ಣ ಆಸ್ತಿ ಅಲ್ಲ, ಕೇವಲ ನನ್ನ ಗಂಡ ಮೆಟ್ಟುವ ಚಪ್ಪಲಿಯ ಸಮಾನ. ಆ ಕೀಚಕನ ಹೆಂಡತಿ ಸೈತ್ರಿಗೆ ಆ ಕೀಚಕ ಬೆನ್ನು ಬಿದ್ದ. ಆವಾಗ ಆಕೆ ಗಂಡ ಭೀಮ ಬಂದು ಅವನನ್ನ ಗುದ್ದಿಕೊಂಡ. ಅದರಂತೆ ನಿನ್ನನ್ನು ಗುದ್ದಿಕೊಳ್ಳಲು ಬಂದೇ ಬರ್ತಾನೆ ನನ್ನ ಗಂಡ. ಲಕ್ಷ್ಮಿ, ಶ್ರೀಗಂತ ದೇಶವನ್ನೇ ತಿರುಗಿಸಿ ಅವನ ಈ ಶಕ್ತಿಗೆ ಹೀಯಾಳಿಸಿದ್ಯಾ ಎಣ್ಣೆ? ನಿನ್ನನ್ನು ನಾ ಎಷ್ಟು ಬಣ್ಣಿಸಿದರೂ ಪ್ರವೇಶವಿಲ್ಲ. ನಿನಗೆ ಆ ಯಮನ ಲೋಕದ ಸಾವಿರ ಸಾಕ್ಷಿ. ಏನು ಗುಂಡು ಹಾಕಿ ಹೆದರ್ಸ್ತೀಯ? ಈ ನಿನ್ನ ಗುಂಡಿಗೆ ಹೆದರೋಣ ನಾನಲ್ಲ. ನೋಡು, ನಿನಗೆ ಮರ್ಯಾದೆಯನ್ನು ಹೇಳ್ತೀನಿ, ಹೊರಟು ಹೋಗು ಇಲ್ಲಿಂದ. ಲಕ್ಷ್ಮಿ, ಜಾಣತನದ ರಕ್ತ ಬಾಳು. ಚಂಡ, ಕಡೆಗೂ ನನಗೆ ಮೋಸ ಮಾಡಿದ್ಯಾ? ಹಾವಿನಂತೆ ಹಾಲನ್ನು ಮಸುತ್ತಿರುವ ನಿನ್ನನ್ನ ನನ್ನ ವೈದ್ಯನ ಆ ಹಾಲನ್ನು ಕಿತ್ತಿ ನಿನ್ನನ್ನು ಕೊಂದು ಹಾಗೆ ಅತ್ತಿಗೆ, ಏನಿದೆಲ್ಲ ನಿನ್ನ ಮೈ ಕೈಗಳಿಗೆ ರಕ್ತ? ಯಾರಮ್ಮ ನಿನಗೆ ಈ ಚಿತ್ರ ತಂದವರು? ವೈದ್ಯನ, ಇದಕ್ಕೆ ಬೇರೆ ಯಾರು ಅಲ್ಲಪ್ಪ ಕಾರಣ. ಆ ನೀಚ ಅತ್ತಿಗೆ, ತುತ್ತು ಅನ್ನ ಕೂಡ ನನಗೆ ತಿನ್ನಿಸಿ ಉಳಿಸಿ ಬೇಯಿಸಿದೆಯಮ್ಮ.
ಅತ್ತಿಗೆ ಅದ್ಯಾವ ಘಟನೆಗೆ ಬಲಿಯಾಗಿ ಹೋದೆ ಅತ್ತಿಗೆ? ಅತ್ತಿಗೆ ಏಳತ್ತಿಗೆ ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾರೆ. ಏಳತ್ತಿಗೆ ನಮ್ಮನ್ನು ಕೈ ಬಿಟ್ಟು ಹೋಗಬೇಡ ಅತ್ತಿಗೆ, ಹೋಗಬೇಡ. ಹೆಂಗೆಲ್ಲ ಅವಸ್ಥೆ. ನನ್ನ ಲಕ್ಷ್ಮಿ ಹೀಗೆ ರಕ್ತದ ಮಡುವಿನಲ್ಲಿ ಕೂತಿರುವಳು. ಏನಾಯಿತಪ್ಪ ನನ್ನ ಲಕ್ಷ್ಮಿಗೆ? ಅಣ್ಣ, ನಾನೆಂದು ಏನನ್ನು ಉತ್ತರ ಕೊಡಲಿ ನಿನಗೆ? ನಾನು ಬರುವಷ್ಟರಲ್ಲಿ ಯಾರ ಗುಂಡಿಗೆ ಬಲಿಯಾಗಿ ನನ್ನ ಹತ್ತಿಗೆ. ನನ್ನ ಲಕ್ಷ್ಮಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋದವಲ್ಲಪ್ಪ. ಪರದೇಶಿಯಾಗಿ ಮಾಡಿಬಿಟ್ಟು ಹೋದಳಣ್ಣ, ಪರದೇಶಿಯಾಗಿ ಮಾಡಿಬಿಟ್ಟು ಹೋದಳು. ವೇದಿಕೆಯಲ್ಲಿ ಗದರಿಸಿ ಮಾತನಾಡೆಂದು ಹೇಳಿದ ನಿನ್ನ ನುಡಿಯನೆಂದು ಮರೆಯಲಿ ಲಕ್ಷ್ಮಿ, ನಿನ್ನ ನುಡಿಯನೆಂದು ಮರೆಯಲಿ. ಮಣ್ಣಿನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರನೆಂದು ಎದೆ ತಟ್ಟಿ ಹೇಳಿದ ನಿನ್ನಂತ ಸತಿಯನ್ನು ಕಳೆದುಕೊಂಡು ನಾನು ಹೇಗೆ ಸಹಿಸಿಕೊಳ್ಳಲಿ ಲಕ್ಷ್ಮಿ, ನಾನು ಹೇಗೆ ಸಹಿಸಿಕೊಳ್ಳಲಿ? ನನ್ನ ತಮ್ಮ ತಂಗಿಗಾದರೂ ನಾನು ಬಾಳಬೇಕು. ನೀನು ಹೇಳಿದ ಹಾಗೆ ಎಲ್ಲ ಸಾಧನೆ ಗೈಯಲೇಬೇಕು. ಇದಕ್ಕೆಲ್ಲ ನಾನಿದ್ದೀನಿ. ಈ ನನ್ನ ಹತ್ತಿಗೆ ಪಸ್ಸಿಗೆ ತಂದವರನ್ನು ಹುಡುಕಿ ಏನಾಗಿರಲಿ 10 ನಿಮಿಷದಲ್ಲಿ ಗೊತ್ತು ಮಾಡಿಕೊಂಡು ಅವರನ್ನು ಕಥಕಥನೆ ಕಂಡು ಅಗಸಿ ಬಾಗಿಲಿಗೆ ನೇಣು ಹಾಕದಿದ್ದರೆ ನೋಡಿ ನಿನ್ನ ತಮ್ಮ ಪತ್ರನಿಲ್ಲ. ನಡೆ ಬದಲು ತಾಯಿ ಶಿವ ಸಂಸ್ಕಾರ ಮಾಡೋಣ. ಚಿನ್ನದಂತ